ಮಾರ್ನಿಂಗ್. ಮಾರ್ನಿಂಗ್. ಇವತ್ತು ದಿನಾಂಕ ಏನದ? 27 ಮಾರ್ಚ್ 2025. ನಾವು ಇಲ್ಲಿ ಶಿವಕುಮಾರ್ ಮುದ್ದ ಅಣ್ಣವ್ರದ್ದು ಹೊಲ್ದಾಗ ಬಂದಿದ್ದೆವು. ಇವ್ರದ್ದು ಕಬ್ಬ ಅದ. ಮತ್ತು ಇದು ಯಾವಾಗ ಹೋಗ್ಯದ ಅಣ್ಣ? ಇದು ಕಬ್ಬ ಇದು ಡಿಸೆಂಬರ್ 16 ತಾರೀಕಿಗೆ ಹೋಗ್ಯದ ನೋಡಿ. ಡಿಸೆಂಬರ್ 16 ತಾರೀಕಿಗೆ ಹೋಗ್ಯದ. ಮತ್ತು ಇದು ಕಬ್ಬಿಂದ ಇಷ್ಟು ಜಬರ್ದಸ್ತ್ ಹೈಟ್ ಬಂದದ. ಜವಳಪಾಸ 6.5-7 ಫೀಟ್ ಹೈಟ್ ಅದ ಅಣ್ಣ. ಬರಬರ ಅದ. ನಿಮ್ಮದೇ ಹೈಟ್ 5.5 ಫೀಟ್ ಅದ. ನಿಮ್ಗಿಂತ 1.5 ಫೀಟ್ ಹೈಟ್ ಜಾಸ್ತಿ ಅದ ಇದು. 3 ತಿಂಗಳ ಒಳಗೆ ನೀವು ಇದ್ರ ಶೈನಿಂಗ್ ನೋಡ್ಬೋದು. ಇಲ್ಲಿ ಫುಟ್ವಾ ನೋಡ್ಬೋದು. ಎಷ್ಟು ಬ್ರಾಂಚಸ್ ಹೊಡೆದದ ಇದಕ್ಕೂ ಇದಕ್ಕೂ ನೋಡ್ರಿ ನೀವು. ಇದಕ್ಕೆ ಎಷ್ಟು ಹೊಡೆದದ ನೋಡ್ರಿ. ಕಬ್ಬು ತೋಲ್ ಜಬರ್ದಸ್ತ್ ಬಂದದ. ಇಲ್ಲ ಒಂದು ಪ್ಲಾಟ್ ಜಬರ್ದಸ್ತ್ ಬಂದದ. ಮತ್ತು ಹೋದ ವರ್ಷ ಭೀ ನೀವು ಹಾಕಿರಿ ಮಲ್ಟಿಪ್ಲೇಯರ್. ಹೋದ ವರ್ಷ ಹಾಕಿದ ಮೇಲೆ ನಿಮಗೆ ಏನು ಫಾಯ್ದಾ ಇತ್ತು? ಮಂದಿನ ಎಷ್ಟು ಎವರೇಜ್ ಬಂದು ನಿಮ್ದು ಎಷ್ಟು ಎವರೇಜ್ ಬಂದದ? ನಮ್ದು ಹೆಚ್ಚಿಗೆ ಬಂದವ್ರಿ. ಎಷ್ಟು ಎಕರ್ ಎಷ್ಟು ಎವರೇಜ್ ಜಾಸ್ತಿ ಬಂದದ? ನಮ್ಮ ಮಿನಿಮಮ್ ಎಕರ್ 10 ಟನ್ ಎಕ್ಸ್ಟ್ರಾ ಬಂದಂತ. 10 ಟನ್ ಜಾಸ್ತಿ ಆಗ್ಯದ. ಮಂದಿದಕ್ಕಿಂತ ನಿಮ್ದು 10 ಟನ್ ಜಾಸ್ತಿ ಆಗ್ಯದ. ನೀವು ಎಕರ್ ಎಷ್ಟು ಹಾಕಿರಿ ಹೋದ ವರ್ಷ? 3 ಎಕರ್ ಅದ ರೀ. ಇಲ್ಲ ಹೋದ ವರ್ಷ ಎಕರ್ ಕೊಂಡೆ ಬೇಕಿದ್ದು 3 ಎಕರ್ ಕೊಂಡೆ ಬೇಕಿದೆ ಒಂದು ಬಾಕ್ಸ್. ಅಂದ್ರೆ ಹೋದ ವರ್ಷ ಅನ್ಲತ್ತಿದ? ಹೋದ ವರ್ಷದಿಂದ ರೀ 3 ಬಾಕ್ಸ್ ಹಾಕಿರಿ ನೀವು? 3 ಬಾಕ್ಸ್ ಹಾಕಿರಿ. ಮೂರು ಸಲ ಹಾಕಿದ್ ನೋಡ್ರಿ. ಅಂದ್ರೆ 10 ಕಿಲೋ ಹಾಕಿರಿ ಒಂದು ಎಕರ್ ಹೋದ ವರ್ಷ. ಈ ವರ್ಷ ಈಗ ಒಂದ್ಸಲ ಆಗ್ಯದ. ಮತ್ತೆ ನೋಡ್ಬೇಕು. ಮತ್ತೀಗ 2 ಬಾಕ್ಸ್ ಹಾಕದ. ಅಂದ್ರೆ 10 ಕಿಲೋ ಹಾಕಿರಿ. ಇನ್ನ 20 ಕಿಲೋ ಹಾಕದ. ಮತ್ತು ನಿಮ್ದು ಅಭಿಪ್ರಾಯ ಏನದ ಈಗ ಇದು ಮಲ್ಟಿಪ್ಲೇಯರ್ ರಿಸಲ್ಟ್ ಬಗ್ಗೆ? ಇದರ ಜಬರ್ದಸ್ತ್ ಕಾಣಿಸ್ಲತ್ತದ. ರಿಸಲ್ಟ್ ಇದ್ದಿನ ಕಡೆಯಿಂದ ನಾವು ಹಾಕ್ಲತ್ತಿದ್ದೇವೆ. ಮತ್ತು ಹೋದ ವರ್ಷಕ್ಕಿಂತ ಈ ವರ್ಷ ಏನು ಎವರೇಜ್ ಜಾಸ್ತಿ ಆಗ್ಬೋದು ಏನು ಕಡಿಮೆ ಆಗ್ಬೋದು? ಹೆಂಗದ? ನನಗರ ಎಕರ್ 70 ಟನ್ ಆರಾಮ್ ಹೊಡಬೇಕಿದ್ದು ಈ ವರ್ಷ. ಬರೋಬ್ಬರ್ ಬರ್ಬೇಕು ಈ ವರ್ಷ. ಹೋದ ವರ್ಷ ಎಷ್ಟಾಗಿತ್ತು? ಹೋದ ವರ್ಷ ಏನದ ನೋಡಿ ಎಕರ್ಕು 40 ಆಗಿದಂಗ 40 ಆಗಿತ್ತು. ಈ ವರ್ಷ 70 ಆಗ್ತದ. 70 ಆರಾಮ್ ಸರಿ ಕೊಡ್ಬೋದು. ಗ್ಯಾರಂಟಿ ಅದ? ಗ್ಯಾರಂಟಿ ಅದ. ನೀವು ಮಾಡಿ ತೋರಿಸ್ತೇವೆ ನಾವು. ಬಿಲ್ಕುಲ್. ಥ್ಯಾಂಕ್ ಯು.